ಆತ್ಮೀಯರೇ ಎಲ್ಲರಿಗೂ ನಮಸ್ಕಾರಗಳು. ಸ್ಟೂಡೆಂಟ್ ಅಚೀವ್ಮೆಂಟ್ ಟ್ರ್ಯಾಕಿಂಗ್ ಸಿಸ್ಟಮ್ ಕರ್ನಾಟಕ. ಸೊ ಈ ಒಂದು ವೆಬ್ಸೈಟ್ನಲ್ಲಿ ಉತ್ತೀರ್ಣರಾಗಿರುವಂಥ ವಿದ್ಯಾರ್ಥಿಯ TCಯನ್ನು ಜನರೇಟ್ ಯಾವ ರೀತಿ ಮಾಡಬೇಕು ಹಾಗೂ TCಯನ್ನು ಜನರೇಟ್ ಮಾಡುವಾಗ ನಾವು ಏನೆಲ್ಲ ಮುಂಜಾಗ್ರತೆಗಳನ್ನು ನಾವು ನೋಡ್ಕೋಬೇಕಾಗ್ತದೆ. ಇದು ಬಹಳ ಇಂಪಾರ್ಟೆಂಟ್. ಯಾಕಂದರೆ ಒಂದು ಸಲ TCಯನ್ನು ಜನರೇಟ್ ಮಾಡಿದ ಮೇಲೆ ರೋಲ್ ಬ್ಯಾಕ್ ಮಾಡಲಿಕ್ಕೆ ಮುಖ್ಯ ಗುರುಗಳ ಒಂದು ಲಾಗಿನ್ನಲ್ಲಿ ಅವಕಾಶವನ್ನು ಕೊಟ್ಟಿಲ್ಲ. ಸೊ ಆ ಒಂದು ನಿಟ್ಟಿನಲ್ಲಿ ನಾವು ಈ ಒಂದು ವಿಡಿಯೋ ನಿಮಗೆ ಭಾಳಷ್ಟು ಉಪಯೋಗ ಆಗ್ತದೆ. ಯಾಕಂದರೆ ಈ ಕುರಿತಾಗಿ ಈಗಾಗಲೇ ನಮ್ಮ ಒಂದು ಯೂಟ್ಯೂಬ್ ಚಾನಲಲ್ಲಿ ಹೌ ಟು ಜನರೇಟ್ TC ಬಗ್ಗೆ ವಿಡಿಯೋ ಇದೆ. ಆದರೂ ಕೂಡ ಸಾಕಷ್ಟು ತಪ್ಪುಗಳಾಗ್ತಾ ಇದೆ, ಎರರ್ಸ್ ಆಗ್ತಾ ಇದೆ. ಆ ಒಂದು ನಿಟ್ಟಿನಲ್ಲಿ 2024-25ನೇ ಸಾಲಿನ ಒಂದು ಅಪ್ಡೇಟೆಡ್ ವಿಡಿಯೋ ಇದಾಗಿರ್ತದೆ. ಸೊ ಆದ್ಮೇಲೆ ನಿಮ್ಮ ಒಂದು ಸ್ಟೂಡೆಂಟ್ ಅಚೀವ್ಮೆಂಟ್ ಟ್ರ್ಯಾಕಿಂಗ್ ಸಿಸ್ಟಮ್ ಕರ್ನಾಟಕದ ಇಲ್ಲಿ ಸ್ಟೂಡೆಂಟ್ ಮ್ಯಾನೇಜ್ಮೆಂಟ್ 1 to 10 ಅಂತ ಇದೆ. ಸೊ ಇಲ್ಲಿ ಸ್ಟೂಡೆಂಟ್ ಮ್ಯಾನೇಜ್ಮೆಂಟ್ 1 to 10ನಲ್ಲಿ ಟ್ರಾನ್ಸ್ಫರ್ ಸರ್ಟಿಫಿಕೇಟ್ ಅಂತ ಇಲ್ಲಿ ಕೊನೆಯ ಆಪ್ಷನ್ ಇದೆ. ಅದರಲ್ಲಿ ಮೂರನೇ ಆಪ್ಷನ್ಸ್ ಬರುತ್ತೆ ಇಂಡಿವಿಜುವಲ್ ಸ್ಟೂಡೆಂಟ್ ಇಶ್ಯೂ ಅಂತ. ಸೊ ಈ ಒಂದು ಆಪ್ಷನ್ಸನ್ನು ನಾವು ಕ್ಲಿಕ್ ಮಾಡಿದಾಗ ನಮಗೆ ಈ ಒಂದು TCಯನ್ನು ಇಶ್ಯೂ ಮಾಡಲಿಕ್ಕೆ ಮತ್ತೊಂದು ಬಾಕ್ಸ್ ಓಪನ್ ಆಗ್ತದೆ. ಸೊ ಇಲ್ಲಿ ನಿಮಗೆ ಸರ್ಚ್ ಸ್ಟೂಡೆಂಟ್ ಇಶ್ಯೂ TC ಅಂತ ಬರುತ್ತೆ. ಇಲ್ಲಿ ನೀವು ಪ್ರಥಮವಾಗಿ ಆ ಸ್ಟ್ಯಾಂಡರ್ಡನ್ನು ಸೆಲೆಕ್ಟ್ ಮಾಡಿ ಆ್ಯಸ್ ಎ ಎಕ್ಸಾಂಪಲ್ ಆಗಿ ನೀವು ಯಾವುದೇ ಸ್ಟ್ಯಾಂಡರ್ಡನ್ನು ಸೆಲೆಕ್ಟ್ ಮಾಡ್ಬೋದು. ಯಾವ ವಿದ್ಯಾರ್ಥಿಯ TC ಇಶ್ಯೂ ಮಾಡಬೇಕಾಗಿದೆ, ಪ್ರಸ್ತುತವಾಗಿ ಯಾವ ಒಂದು ತರಗತಿಯಲ್ಲಿ ಸ್ಟಡಿ ಮಾಡ್ತಾ ಇದ್ದಾನೆ ಅದನ್ನು ನಾನು ಎಕ್ಸಾಂಪಲ್ ಆಗಿ 10ನೇ ತರಗತಿ ಸೆಲೆಕ್ಟ್ ಮಾಡ್ತೀನಿ. ಅಕಾಡೆಮಿಕ್ ಇಯರ್ 2023-24ನಲ್ಲಿ 10ನೇ ತರಗತಿ ಓದ್ತಾ ಇರುವಂಥ ಮಗು. TC ಇಶ್ಯೂ ಟೈಪ್ ಅಂತ ಇದೆ. ಇಲ್ಲಿ ನಿಮಗೆ ಜನರೇಟ್ TC ಟು ಅಡ್ಮಿಟ್ ನೆಕ್ಸ್ಟ್ ಅಕಾಡೆಮಿಕ್ ಇಯರ್ ಅಂತ ಇದೆ. ಸೊ ಇಲ್ಲಿ ಹಾಗೂ ಅದರ್ಸ್ ಅಂತ ಇದೆ. ವಿದ್ಯಾರ್ಥಿ ರೆಗ್ಯುಲರ್ ಆಗಿ ಉತ್ತೀರ್ಣರಾದಾಗ ನಾವೇನು ಮಾಡಬೇಕು ಅಂದರೆ 2023-24ನಲ್ಲಿ ರೆಗ್ಯುಲರ್ ವಿದ್ಯಾರ್ಥಿ SSLCಯಲ್ಲಿ ಪಾಸ್ ಆಗಿದ್ದಾನೆ. ಸೊ ಆ ವಿದ್ಯಾರ್ಥಿಗೆ ಜನರೇಟ್ TC ಟು ಅಡ್ಮಿಟ್ ನೆಕ್ಸ್ಟ್ ಅಕಾಡೆಮಿಕ್ ಇಯರ್ ಅಂತ ಕೊಡಬೇಕು. ಒಂದು ವೇಳೆ ವಿದ್ಯಾರ್ಥಿ ಏನು ಮಾಡಿರ್ತಾನೆ 2021-22ರಲ್ಲಿ 10ನೇ ತರಗತಿ ಓದ್ತಾ ಇದ್ದು ಈಗ ಅವನು ಪಾಸ್ ಆಗಿದ್ದರೆ ಈಗ ನಾವೇನು ಮಾಡಬೇಕಾಗತ್ತೆ ಅಂದರೆ ಎರಡನೇ ಆಪ್ಷನ್ಸು ಅದರ್ಸ್ ಅಂತ ಕೊಡಬೇಕು. ನಾನು ತೆಗೆದುಕೊಂಡಿರುವ ವಿದ್ಯಾರ್ಥಿ 2023-24ರಲ್ಲಿ 10ನೇ ತರಗತಿ ಓದ್ತಿದ್ದು ಉತ್ತೀರ್ಣರಾಗಿರುವಂಥ ವಿದ್ಯಾರ್ಥಿ ಇದ್ದಾನೆ. ಸೊ ಜನರೇಟ್ TC ಟು ನೆಕ್ಸ್ಟ್ ಅಕಾಡೆಮಿಕ್ ಇಯರ್ ಅಂತ ನಾನು ಕ್ಲಿಕ್ ಮಾಡಿ ಸರ್ಚ್ ಅಂತ ಕೊಡ್ತೇನೆ. ಸೊ ಈ ರೀತಿ ನಾನು ಸರ್ಚ್ ಅಂತ ಕೊಟ್ಟಾಗ ನಮಗೆ ಏನಾಗುತ್ತೆ ಅಂದರೆ ಇಲ್ಲಿ 2023-24ರಲ್ಲಿ 10ನೇ ತರಗತಿಯಲ್ಲಿ ಓದುತ್ತಿರುವಂಥ ಎಲ್ಲ ವಿದ್ಯಾರ್ಥಿಗಳ ಪಟ್ಟಿ ಇಲ್ಲಿ ಬರ್ತದೆ. ಸೊ ಈಗ ನಿಮಗೆ ಈ ರೀತಿ ಒಂದು ಡಿಸ್ಪ್ಲೇ ಆಗುತ್ತೆ. ಇಲ್ಲಿ ನಿಮಗೆ ವಿದ್ಯಾರ್ಥಿಗಳ ಹೆಸರು ರ್ಯಾಂಡಮ್ ಆಗಿ ಬಂದಿರುತ್ತೆ, ಅಲ್ಫಾಬೆಟಿಕ್ ವೈಸ್ ಇರೋದಿಲ್ಲ. ಆಗ ನೀವು ಸ್ಟೂಡೆಂಟ್ ನೇಮ್ ಅಂತ ಏನಿದೆ ಅಲ್ಲಿ ಕರ್ಸರನ್ನು ತೆಗೆದುಕೊಂಡು ಒಂದು ಸಲ ಕ್ಲಿಕ್ಕನ್ನು ಮಾಡಬೇಕು. ಒನ್ ಟೈಮ್ ಕ್ಲಿಕ್ ಮಾಡಿದರೆ ಎಲ್ಲ ವಿದ್ಯಾರ್ಥಿಗಳ ಇಲ್ಲಿ ಅಲ್ಫಾಬೆಟ್ ವೈಸ್ ಅರೇಂಜ್ ಆಗುತ್ತೆ. ಸರಿ, ಈಗ ನೀವೇನು ಮಾಡ್ಕೋಬೇಕು ಕನ್ಫರ್ಮ್ ಅಂದರೆ ಇಲ್ಲಿ ಎಕ್ಸಾಂಪಲ್ ಆಗಿ ನಾನು ತೋರಿಸ್ತಿರುವಂಥ ಎಕ್ಸಾಂಪಲ್ನಲ್ಲಿ 3 ವಿದ್ಯಾರ್ಥಿನಿಯ ಹೆಸರು ಐಶ್ವರ್ಯ ಅಂತ ಇದೆ. ಸೊ ಈಗ ನಾವು TCಯನ್ನು ಇಶ್ಯೂ ಮಾಡುವಾಗ ಏನೆಲ್ಲ ತಪ್ಪುಗಳಾಗ್ತವೆ ರೀಸೆಂಟಾಗಿ ಅಂದರೆ ಒಬ್ಬ ಐಶ್ವರ್ಯ ವಿದ್ಯಾರ್ಥಿನಿ ಪಾಸಾಗಿರ್ತಾಳೆ, ಮತ್ತೊಬ್ಬ ವಿದ್ಯಾರ್ಥಿನಿ ಐಶ್ವರ್ಯ ಫೇಲ್ ಆಗಿರ್ತಾಳೆ. ಕನ್ಫ್ಯೂಸ್ ಆಗಿ ನಾವು ಫೇಲ್ ಆಗಿರುವಂಥ ವಿದ್ಯಾರ್ಥಿನಿ TC ಇಶ್ಯೂ ಆಗ್ತಾ ಇದೆ. ಸೊ ಅದಕ್ಕಾಗಿ ನೀವು TCಯನ್ನು ಇಶ್ಯೂ ಮಾಡೋದಕ್ಕಿಂತ ಮುಂಚೆ ಅಲ್ಲಿ SATS ನಂಬರನ್ನು ಕನ್ಫರ್ಮ್ ಮಾಡ್ಕೊಳ್ಳಿ. ಇಲ್ಲಿ ಕೆಲವೊಂದು ಸಲ ಏನಾಗುತ್ತೆ, ತಂದೆ ಹೆಸರು ಕೂಡ ಸೇಮ್ ಆಗಿರ್ತದೆ, ತಾಯಿ ಹೆಸರು ಕೂಡ ಸೇಮ್ ಆಗಿರ್ತದೆ. SATS ನಂಬರನ್ನು ಕನ್ಫರ್ಮ್ ಮಾಡಿಕೊಂಡು ಯಾವ ವಿದ್ಯಾರ್ಥಿನಿ ಉತ್ತೀರ್ಣರಾಗಿದ್ದಾಳೆ ಅಥವಾ ಬೇರೆ ತರಗತಿ ಬಂದಾಗ 1, 2, 3 ಹಿಡಿದು 9ನೇ ತರಗತಿ ಬಂದಾಗ ಯಾವ ವಿದ್ಯಾರ್ಥಿಯ TCಯನ್ನು ಇಶ್ಯೂ ಮಾಡಬೇಕಾಗಿದೆ ಆ ವಿದ್ಯಾರ್ಥಿಯ SATS ನಂಬರನ್ನು ನೀವು ನೋಡ್ಕೋಬೇಕು. ಅದಾದ ನಂತರ ನೀವೇನು ಮಾಡಬೇಕಾಗತ್ತೆ, TC ಇಶ್ಯೂಗೆ ಹೋಗಬೇಕು. ಅದಕ್ಕಿಂತ ಮುಂಚೆ ನೀವೇನಂದರೆ ಎಲ್ಲ ವಿದ್ಯಾರ್ಥಿಗಳ ಅಟೆಂಡೆನ್ಸನ್ನು ನೀವು ಅಪ್ಡೇಟನ್ನು ಮಾಡಬೇಕು. ಸರ್ ಅಟೆಂಡೆನ್ಸನ್ನು ಅಪ್ಡೇಟ್ ಮಾಡದೇ ಇದ್ದರೆ ಏನಾಗುತ್ತೆ ಸರ್, TC ಇಶ್ಯೂ ಏನು ಆಗೋದಿಲ್ಲ ಅಂದರೆ TC ಇಶ್ಯೂ ಆಗುತ್ತೆ. ನಿಮಗೆ ಎಕ್ಸಾಂಪಲ್ ಆಗಿ ತೋರಿಸ್ತೀನಿ. ಇಲ್ಲಿ ಒಬ್ಬ ವಿದ್ಯಾರ್ಥಿಯ TCಯನ್ನು ಇಶ್ಯೂ ಮಾಡುವ ನಿಟ್ಟಿನಲ್ಲಿ ತೋರಿಸ್ತೀನಿ. ನೀವು ಒಂದು ವೇಳೆ ಅಟೆಂಡೆನ್ಸನ್ನು ಇನ್ಕಂಪ್ಲೀಟ್ ಅಪ್ಡೇಟ್ ಮಾಡಿದರೆ ಏನಾಗುತ್ತೆ ಅಂತ. ಸೊ ಆದ್ಮೇಲೆ ಇಲ್ಲಿ ನೋಡಿ ಅಟೆಂಡೆನ್ಸನ್ನು ಇಲ್ಲಿ ನೀವು TC ಇಶ್ಯೂ ಅಂತ ಬಂದಾಗ ನಾನು ಇನ್ನೂ ಜನರೇಟ್ ಕೊಟ್ಟಿಲ್ಲ. ವಿದ್ಯಾರ್ಥಿ ಹಾಜರಾಗಿದ್ದ ದಿನಗಳ ಸಂಖ್ಯೆ 104 ತೋರಿಸ್ತಾ ಇದೆ, 104. ಸೊ ಇಲ್ಲಿ ಏನಾಗುತ್ತೆ ಅಂದರೆ 104 ಅಂದರೆ ಇಲ್ಲಿ ಏನು ಪ್ರಾಬ್ಲಮ್ ಏನಾಗುತ್ತೆ ಅಂದರೆ ವಿದ್ಯಾರ್ಥಿಗಳ ಹಾಜರಿ ಇಲ್ಲಿ ಕಡಿಮೆ ಬರ್ತದೆ. ಅಂದರೆ ನೀವು ಅಲ್ಲಿ ವಿದ್ಯಾರ್ಥಿ ಅಟೆಂಡೆನ್ಸು ಅಪ್ಡೇಟ್ ಆಗಿಲ್ಲ, ಅದಕ್ಕಾಗಿ TCಯಲ್ಲಿ 130 ತೋರಿಸ್ತಾ ಇದೆ. ಸೊ ಹಾಗಾದರೆ ಅದನ್ನು ಹೇಗೆ ಸರಿ ಮಾಡಿಸ್ಬೇಕು? ಸರಿ ಮಾಡಿದ ಮೇಲೆ TC ಇಶ್ಯೂ ಮಾಡಿ. ಒಂದು ಸಲ TC ಇಶ್ಯೂ ಮಾಡಿದರೆ ಶಾಲೆಗೆ ಹಾಜರಾಗಿದ್ದ ದಿನಗಳ ಸಂಖ್ಯೆಯನ್ನು ನೀವು ಬದಲಾವಣೆ ಮಾಡಲಿಕ್ಕೆ ಆಗೋದಿಲ್ಲ. ಸೊ ಈಗ ನಾವೆಲ್ಲಿಗೆ ಹೋಗಬೇಕಂದ್ರೆ ಇಲ್ಲಿ ಸ್ಟೂಡೆಂಟ್ ಅಚೀವ್ಮೆಂಟ್ ಇಲ್ಲಿ ಏನಿದೆ ಸ್ಟೂಡೆಂಟ್ ಕ್ಲಾಸ್ 1 to 10ಗೆ ಹೋಗಬೇಕು. ನಾವು ಸ್ಟೂಡೆಂಟ್ ಮ್ಯಾನೇಜ್ಮೆಂಟ್ 1 to 10ಗೆ ಹೋಗಿ ನಾವು ಅಟೆಂಡೆನ್ಸ್ ಡೀಟೇಲ್ಸ್ಗೆ ಹೋಗಿ ಅಟೆಂಡೆನ್ಸ್ ಎಂಟ್ರಿ ಫಾರ್ಮ್ಗೆ ಹೋಗಿ. ಸೊ ಎಂಟ್ರಿ ಫಾರ್ಮ್ಗೆ ಹೋಗಿ 10ನೇ ತರಗತಿಯನ್ನು ತೆಗೆದುಕೊಂಡಿರ್ತೀನಿ. ಒಂದೇ ಎಕ್ಸಾಂಪಲ್ ತೆಗೆದುಕೊಂಡು ಕ್ಲಿಯರ್ ಮಾಡುವ ಒಂದು ಪ್ರಯತ್ನ ಮಾಡ್ತಾಯಿದ್ದೀನಿ ನಾನು. ಇಲ್ಲಿ ಅಕಾಡೆಮಿಕ್ ಇಯರ್ನ ಸೆಲೆಕ್ಟ್ ಮಾಡ್ತೀನಿ, ಆಮೇಲೆ ಸರ್ಚ್ ಅಂತ ಕೊಡ್ತೇನೆ.
ಸರ್ ಸರ್ಚ್ ಅಂತ ಕೊಟ್ಟಾಗ ಇಲ್ಲಿ ಏನಾಗಿದೆ ಅಂದರೆ ನೋಡಿ, ಇಲ್ಲಿ ಮೇ ತಿಂಗಳ ಅಟೆಂಡೆನ್ಸ್ ಬಂದಿಲ್ಲ. ಸರ್ ಮೇ ತಿಂಗಳ ಅಟೆಂಡೆನ್ಸನ್ನು ಹಾಕಿಲ್ಲ ಅಂತ ನಮಗೆ ಹೇಗೆ ಗೊತ್ತಾಗ್ತದೆ ಅಂದರೆ, ನಿಮಗೆ ಜೂನ್ ತಿಂಗಳು ತೋರಿಸ್ತೀನಿ. ನೀವು ಒಂದು ವೇಳೆ ಅಟೆಂಡೆನ್ಸ್ ಹಾಕಿದರೆ ಅಲ್ಲಿ ಅಟೆಂಡೆನ್ಸ್ ಡಾಟಾ ಈಸ್ ಆಲ್ರೆಡಿ ಆ್ಯಡೆಡ್ ಫಾರ್ ಜೂನ್ ಅಂತ ಬರುತ್ತೆ. ಒಂದು ವೇಳೆ ಈ ರೀತಿ ನಿಮಗೆ ಬರಲಿಲ್ಲ ಅಂದರೆ, ಎಕ್ಸಾಂಪಲಾಗಿ ನಾನು ಈಗ ಜುಲೈ ತೋರಿಸ್ತೀನಿ ನೋಡಿ, ಆ ರೀತಿ ಬಂದಿಲ್ಲ. ಜುಲೈ ಅಟೆಂಡೆನ್ಸ್ ಆಲ್ರೆಡಿ ಆ್ಯಡೆಡ್ ಅಂತ ಬಂದಿಲ್ಲ, ಹಾಗಾದರೆ ಈ ಅಟೆಂಡೆನ್ಸ್ ನೀವು ಇನ್ನೂ ಹಾಕಿಲ್ಲ. ಇಲ್ಲಿ ಮತ್ತೊಂದು ಪ್ರಶ್ನೆ ಬರ್ತದೆ, ಸರ್ ನಾವು ಈಗ ರಜೆಗಿಂತ ಮುಂಚೆ ನಾವು ಅಟೆಂಡೆನ್ಸನ್ನು ಹಾಕಿದ್ವಿ, ಆದರೆ ಈಗ ಇಲ್ಲಿ ಮತ್ತೆ ಬರ್ತಾ ಇದೆ ಅಂದರೆ, ನೀವು ಅಟೆಂಡೆನ್ಸನ್ನು ಹಾಕಿದ ಮೇಲೆ ಆ ಡಾಟಾ ಒಂದು ಸಂಡೇ ಅಂದರೆ ನೀವು ಮಂಡೇ ಹಾಕಿದ್ದೀರಿ ಅಂದರೆ ಮುಂದಿನ ಸ್ಯಾಟರ್ಡೇವರೆಗೆ ಆ ಡಾಟಾ ಇರ್ತದೆ. ಸ್ಯಾಟರ್ಡೇ ಆದಮೇಲೆ ಆ ಡಾಟಾ ಏನಾಗುತ್ತೆ ಅಂದರೆ ರಿಮೂವನ್ನು ಮಾಡಲಾಗ್ತದೆ. ಸೊ ಅದಕ್ಕಾಗಿ ನೀವು ಮತ್ತೊಂದು ಸಲ ಅಟೆಂಡೆನ್ಸನ್ನು ಹಾಕಬೇಕು. ನಿಮಗೆ ಲೈವ್ ಆಗಿ ತೋರಿಸ್ತಾ ಇದ್ದೀನಿ. ಇಲ್ಲಿ ನೋಡಿ, ಆಗಸ್ಟ್ನಲ್ಲಿ ಕೂಡ ಅಟೆಂಡೆನ್ಸ್ ಬಂದಿಲ್ಲ. ಸೊ ಈ ಒಂದು ನಿಟ್ಟಿನಲ್ಲಿ ಎಲ್ಲ ತಿಂಗಳ ಅಟೆಂಡೆನ್ಸ್ಗಳನ್ನು ಮತ್ತೊಂದು ಸಲ ನಾವೇನು ಮಾಡಬೇಕು ಅಂದರೆ ಇಲ್ಲಿ ಆ್ಯಡ್ ಮಾಡಿ ಸಬ್ಮಿಟನ್ನು ಕೊಡಬೇಕು. ಸೊ ಇದನ್ನು ಸಬ್ಮಿಟ್ ಕೊಟ್ಟ ಮೇಲೆ ನೀವು ಮತ್ತೆ ಏನು ಹೋಗಬೇಕು, ಸ್ಟೂಡೆಂಟ್ 1 to 10ಗೆ ಹೋಗಿ ಇಲ್ಲಿ ಅಟೆಂಡೆನ್ಸ್ ಡೀಟೇಲ್ಸಿಗೆ ಹೋಗಬೇಕು. ಅಟೆಂಡೆನ್ಸ್ ಡೀಟೇಲ್ಸಿಗೆ ಹೋಗಿ ಅಪ್ರೂವ್ ಸ್ಟೂಡೆಂಟ್ ಅಟೆಂಡೆನ್ಸ್ ಡಾಟಾ ಅಂತ ಬರುತ್ತೆ, ಅಲ್ಲಿಗೆ ಹೋಗಬೇಕು. ಅಲ್ಲಿಗೆ ಹೋಗಿ ಸ್ಟ್ಯಾಂಡರ್ಡನ್ನು ಸೆಲೆಕ್ಟ್ ಮಾಡಿಕೊಂಡು ನೀವೇನು ಮಾಡಬೇಕು, ಸೆಕ್ಷನನ್ನು ಸೆಲೆಕ್ಟ್ ಮಾಡಿ ಆಮೇಲೆ ಇಲ್ಲಿ ನಿಮಗೆ ಇಯರನ್ನು ಸೆಲೆಕ್ಟ್ ಮಾಡಿಕೊಂಡು ನೀವೇನು ಮಾಡಬೇಕಾಗತ್ತೆ ಅಂದರೆ ಮಂತನ್ನು ಸೆಲೆಕ್ಟ್ ಮಾಡಿಕೊಂಡು ನೀವೇನು ಮಾಡಬೇಕು, ಸರ್ಚ್ ಅಂತ ಕೊಟ್ಟು ಅಲ್ಲಿ ಎಲ್ಲ ವಿದ್ಯಾರ್ಥಿಗಳ ಪಟ್ಟಿ ಬರ್ತದೆ. ಮುಂದೆ ಅಪ್ರೂವ್ ಒಂದು ಬಟನ್ ಬರ್ತದೆ. ನೀವೇನು ಮಾಡಬೇಕು, ಅಪ್ರೂವ್ ಅಂತ ಕೊಡೋದ್ರ ಮುಖಾಂತರ, ಈಗಾಗಲೇ ನಾನು ಅಪ್ರೂವ್ ಕೊಟ್ಟಿದ್ದೇನೆ. ಸೊ ಅಲ್ಲಿ ಅಪ್ರೂವ್ ಕೊಡದೇ ಇದ್ದಾಗ ಮಕ್ಕಳ ಪಟ್ಟಿ ಬರ್ತದೆ. ಇಲ್ಲಿ ನೀವೇನು ಮಾಡಬೇಕು, ಅಲ್ಲಿ ಎಲ್ಲ ಆ್ಯಕ್ಷನ್ನಲ್ಲಿ ಅಪ್ರೂವ್ ಅಂತ ಕೊಡಬೇಕು. ಎಸ್, ಅಟೆಂಡೆನ್ಸ್ ಹಾಕಾಯಿತು, ಅಪ್ರೂವ್ ಕೂಡ ಕೊಟ್ಟಾಯಿತು. ಈಗ ಇದು 2 ಭಾಳ ಇಂಪಾರ್ಟೆಂಟು. ಇನ್ನು 9ನೇ ತರಗತಿ, 1ನೇ ತರಗತಿಯಿಂದ 9ನೇ ತರಗತಿ ಬಂದಾಗ ಅಲ್ಲಿ ಏನು ಇಂಪಾರ್ಟೆಂಟ್ ಪಾಯಿಂಟು ಅಂದರೆ ಪ್ರೋಗ್ರೆಸ್ ಕಾರ್ಡನ್ನು ಜನ್ರೇಟ್ ಮಾಡ್ಕೊಳ್ಳಿ. ಟಿ ಸಿ ಇಶ್ಯೂ ಮಾಡಬೇಡಿ. ಪ್ರೋಗ್ರೆಸ್ ಕಾರ್ಡನ್ನು ಜನ್ರೇಟ್ ಮಾಡಿಕೊಂಡ ಮೇಲೆ ನೀವೇನು ಮಾಡಬೇಕು, ಟಿ ಸಿ ಇಶ್ಯೂಗೆ ಬರಬೇಕು. ಸೊ ಅದನ್ನು ಕೂಡ ಹೇಳ್ತೀನಿ ನಾನು, ಪ್ರೋಗ್ರೆಸ್ ಕಾರ್ಡಿಗೆ ಯಾವ ರೀತಿ ಜನ್ರೇಟ್ ಮಾಡಬೇಕು ಅಂತ. ಇಲ್ಲಿ ಡೈರೆಕ್ಟಾಗಿ ಎಂಟರ್ ಕೀವರ್ಡ್ ಅಂತ ಲೆಫ್ಟ್ ಸೈಡ್ ಮೇಲೆ ಒಂದು ಬಾಕ್ಸ್ ಇದೆ ನೋಡಿ, ಡೈರೆಕ್ಟಾಗಿ ನೀವು ಸರ್ಚ್ ಮಾಡಿ ಜನರೇಟ್ ಪ್ರೋಗ್ರೆಸ್ ಕಾರ್ಡ್ ಅಂತ ಬರ್ತದೆ. ಸೊ ಜನರೇಟ್ ಪ್ರೋಗ್ರೆಸ್ ಕಾರ್ಡ್ ಅಂತ ಕ್ಲಿಕ್ ಮಾಡಿದಾಗ ನಮಗೆ ಸ್ಟ್ಯಾಂಡರ್ಡು ಯಾವ ತರಗತಿದ್ದು ನಿಮಗೆ ಬೇಕಾಗಿದೆ ಆ ಸ್ಟ್ಯಾಂಡರ್ಡನ್ನೆಲ್ಲ ಸೆಲೆಕ್ಟ್ ಮಾಡ್ಕೋಬೇಕು. ಇಲ್ಲಿ ಯಾಕೆ ಒಂದು ಆಗ್ತಾ ಇಲ್ಲ ಅಂದರೆ ನಾವು ಇನ್ನೂ ಒಂದಿಷ್ಟು CC ರಿಸಲ್ಟನ್ನು ಅಪ್ಡೇಟ್ ಮಾಡಬೇಕಾಗಿದೆ. ಇಲ್ಲಿ ನೀವು ಸ್ಟ್ಯಾಂಡರ್ಡನ್ನು ಸೆಲೆಕ್ಟ್ ಮಾಡಿ, ಆಮೇಲೆ ಮೀಡಿಯಮನ್ನು ಸೆಲೆಕ್ಟ್ ಮಾಡಿ, ಅಕಾಡೆಮಿಕ್ ಇಯರ್ನ ಸೆಲೆಕ್ಟ್ ಮಾಡಿಕೊಂಡು ನೀವೇನು ಮಾಡಬೇಕು, ಸರ್ಚ್ ಅಂತ ಕೊಡಬೇಕು. ಆ ರೀತಿ ಸರ್ಚ್ ಅಂತ ಕೊಟ್ಟಾಗ ನಿಮಗೇನಾಗುತ್ತೆ ಅಂದರೆ ಇಲ್ಲಿ ಎಲ್ಲ ಒಂದು ವಿದ್ಯಾರ್ಥಿಗಳ ಪಟ್ಟಿ ಬರ್ತದೆ. ಮುಂದೆ ಏನಾಗುತ್ತೆ, ಜನರೇಟ್ ಪ್ರೋಗ್ರೆಸ್ ಕಾರ್ಡ್ ಅಂತ ಬರುತ್ತೆ. ಜನರೇಟ್ ಪ್ರೋಗ್ರೆಸ್ ಕಾರ್ಡನ್ನು ಮಾಡಿ. ಸೊ ಒಂದು ಕ್ಲಿಯರ್ ಇದೆ. ಫಸ್ಟ್ ಆಫ್ ಆಲ್ ನೀವು ಅಟೆಂಡೆನ್ಸ್ CC ರಿಸಲ್ಟನ್ನು ಹಾಕಿ, CC ರಿಸಲ್ಟ್ ಅದನ್ನು ಕೂಡ ತೋರಿಸಿರ್ತೀನಿ ನಾನು. ಸ್ಟೆಪ್ನು ಬರ್ಕೊಳ್ಳಿ. ಒಂದು CC ರಿಸಲ್ಟ್ ಹಾಕೋದು, ಆಮೇಲೆ ಅಟೆಂಡೆನ್ಸ್ ಹಾಕಬೇಕು. ಫಸ್ಟೇ CC ರಿಸಲ್ಟ್ ಹಾಕಬೇಕು, ಆಮೇಲೆ ಪ್ರೋಗ್ರೆಸ್ ಕಾರ್ಡನ್ನು ಜನ್ರೇಟ್ ಮಾಡಬೇಕು, ಅದಾದಮೇಲೆ ಟಿ ಸಿ ಇಶ್ಯೂವನ್ನು ಮಾಡಬೇಕು. ದೀಸ್ ಆರ್ ದ ಸ್ಟೆಪ್ಸ್ ಯು ಹ್ಯಾವ್ ಟು ಫಾಲೋ. ಸೊ ಈ CC ರಿಸಲ್ಟ್ ಕೂಡ ನಾವೆಲ್ಲ ಹಾಕಿರ್ತೀವಿ, ಆದರೂ ಕೂಡ ನೋಡೋಣ. ಇಲ್ಲಿ 1 to 10ನಲ್ಲಿ ಹೋಗಬೇಕು. CC ರಿಸಲ್ಟ್ಸ್ನಲ್ಲಿ ಹೋಗಿ ಜನರೇಟ್ ರಿಸಲ್ಟ್ ಫಾರ್ಮ್ ಏನಿದೆ, ಜನರೇಟ್ ರಿಸಲ್ಟ್ ಫಾರ್ಮ್ ಅಂತ ಕ್ಲಿಕ್ ಮಾಡಿ ನಾವೇನು ಮಾಡಬೇಕಾಗತ್ತೆ ಅಂದರೆ ಇಲ್ಲಿ ರಿಸಲ್ಟನ್ನು ನಾವು ಎಂಟ್ರಿಯನ್ನು ಮಾಡಬೇಕು. ನೋಡಿ, ಎಲ್ಲ ಒಂದು ಎಕ್ಸಾಂಪಲಾಗಿ ನಾನು 9th ಅಂತ ಸೆಲೆಕ್ಟ್ ಮಾಡಿರ್ತೀನಿ. ಮೀಡಿಯಮನ್ನು ಸೆಲೆಕ್ಟ್ ಮಾಡಬೇಕು, ಆಮೇಲೆ FA1 ಅಂತ ಸೆಲೆಕ್ಟ್ ಮಾಡಿಕೊಂಡು ಗ್ರೂಪ್ ಅಂತ ಮಾಡ್ತೀನಿ, ಲ್ಯಾಂಗ್ವೇಜ್ ಗ್ರೂಪನ್ನು ಸೆಲೆಕ್ಟ್ ಮಾಡಿಕೊಂಡು ಸರ್ಚ್ ಅಂತ ಕೊಡ್ತೀನಿ. ಆಗ ಏನಾಗುತ್ತೆ ಅಂದರೆ ಇಲ್ಲಿ ವಿದ್ಯಾರ್ಥಿ ಆಲ್ರೆಡಿ ನಾವು ಸಬ್ಮಿಟ್ ಮಾಡಿದ್ದೀವಿ, ಇಲ್ಲಿ ಬರ್ತಾ ಇಲ್ಲ. ಸೊ ನಾವೇನು ಮಾಡಬೇಕು, ಇಲ್ಲಿ ರಿಸಲ್ಟ್ ಎಂಟ್ರಿ ಫಾರ್ಮ್ ಮಾಡ್ಕೋಬೇಕು. ಸೊ ಆದಮೇಲೆ ಏನು ವಿಡಿಯೋ ನೋಡ್ತಾ ಇದ್ದೀರಿ, ನಿಮಗೆ ನಾವು ಆಫ್ಲೈನಲ್ಲಿ ಕೂಡ ರಿಸಲ್ಟ್ ಅಪ್ಡೇಟ್ ಮಾಡ್ಬೋದು ಎಕ್ಸೆಲ್ ಶೀಟ್ ಮುಖಾಂತರ. ಆ ಮಾಹಿತಿ ಬೇಕಾಗಿದ್ದರೆ ಕಾಮೆಂಟ್ ಬಾಕ್ಸ್ನಲ್ಲಿ ಕಾಮೆಂಟ್ ಮಾಡಿ. ಹೆಚ್ಚಿನ ಸ್ನೇಹಿತರು ಕಾಮೆಂಟ್ ಮಾಡಿದೆ, ಅದರಲ್ಲಿ ನಾವು ಅದರ ಒಂದು ವಿಡಿಯೋ ಲಿಂಕನ್ನು ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಪೇಸ್ಟನ್ನು ಮಾಡ್ತೀನಿ, ಅದನ್ನು ಕೂಡ ನೋಡ್ಬೋದು. ಇಟ್ಸ್ ಕ್ಲಿಯರ್. ಸೊ ಫಸ್ಟ್ ಆಫ್ ಆಲ್ CC ರಿಸಲ್ಟ್ ಹಾಕ್ತೀರಿ, ಅಟೆಂಡೆನ್ಸ್ ಹಾಕ್ತೀರಿ, ಆಮೇಲೆ CC ರಿಸಲ್ಟನ್ನು ಹಾಕ್ತೀರಿ, ಅದಾದಮೇಲೆ ಪ್ರೋಗ್ರೆಸ್ ಕಾರ್ಡನ್ನು ಜನರೇಟ್ ಮಾಡ್ಕೊಳ್ತೀರಿ, ಆಮೇಲೆ ಟಿ ಸಿ ಇಶ್ಯೂಗೆ ಬರ್ತೀರಿ. ಸೊ ಟಿ ಸಿ ಇಶ್ಯೂಕ್ಕಿಂತ ಮುಂಚೆ ನಾನೀಗ CC ರಿಸಲ್ಟನ್ನು ಯಾವ ರೀತಿ ಎಂಟ್ರಿ ಮಾಡಬೇಕು ಅದನ್ನು ಕೂಡ ನಾನು ಹೇಳಿದ್ದೀನಿ. ಎರಡನೇದಾಗಿ ಏನಾಗಿದೆ ಹೇಳಿದೆ, ನಾನು ಪ್ರೋಗ್ರೆಸ್ ಕಾರ್ಡ್ ಜನರೇಟ್ ಬಗ್ಗೆ ಕೂಡ ಮಾಹಿತಿ ಕೊಟ್ಟಿದ್ದೇನೆ. ಸೊ ಆಮೇಲೆ ಅಟೆಂಡೆನ್ಸನ್ನು ಕೂಡ ಬಗ್ಗೆ ಕೂಡ ಮಾಹಿತಿ ಕೊಟ್ಟಿದ್ದೇನೆ. ಸೊ ಒಂದಿಷ್ಟು ಕನ್ಫ್ಯೂಷನ್ ಆಗುತ್ತೆ, ಸರ್ ಈ ರೀತಿ ಎಲ್ಲ ಮಾಡಿದ್ದೀವಿ, ಆದರೆ ಯಾವುದೋ ಒಂದು ಕನ್ಫ್ಯೂಸ್ FA3 ಹಾಕಿಲ್ಲ ಅಥವಾ FA2 ಹಾಕಿಲ್ಲ, ಈ ರೀತಿ ಕನ್ಫ್ಯೂಸ್ ಆಗ್ತಾಯಿದೆ ಸರ್, ಏನು ಮಾಡಬೇಕು ಅಂತ ಬರುತ್ತೆ. ಸೊ ಅದನ್ನು ಕೂಡ ನೀವು ಈಸಿಯಾಗಿ ಅದನ್ನು ಟ್ರೇಸ್ ಮಾಡ್ಬೋದು. ಸೊ ಆದ್ಮೇಲೆ ಈ ವಿಡಿಯೋ ನಿಮಗೆ ಉಪಯೋಗ ಆಗ್ತಾಯಿದ್ರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ನಾವು ಹೊಸ ವೀಡಿಯೋ ಅಪ್ಲೋಡ್ ಮಾಡಿದಾಗ ಅದರ ಒಂದು ಮೆಸೇಜ್ ನೋಟಿಫಿಕೇಷನ್ ನಿಮಗೆ ಬರ್ತದೆ. ಪದೇ ಪದೇ ನಮ್ಮ ಚಾನಲನ್ನು ಸರ್ಚ್ ಮಾಡೋ ಅವಶ್ಯಕತೆ ಇಲ್ಲ. ನಾವು ಅಪ್ಲೋಡ್ ಮಾಡೋ ವಿಡಿಯೋ ನಿಮಗೆ ಉಪಯೋಗವಾಗ್ತಿದ್ರೆ ಆ ವಿಡಿಯೋವನ್ನು ನೋಡ್ಬೋದು. ಸೊ ಸಬ್ಸ್ಕ್ರೈಬ್ ಅಂತ ಮಾಡಿದಾಗ ಈ ಮೆಸೇಜ್ ಬರ್ತದೆ. ಬನ್ನಿ ನೋಡ್ತಾ ಹೋಗೋಣ. ಇಲ್ಲಿ ನಮಗೆ ಯಾವ ಒಂದು ರಿಸಲ್ಟನ್ನು ಮಿಸ್ ಆಗಿದೆ ಅಂತ ನಾವು ಯಾವ ರೀತಿ ಅದನ್ನು ಕಂಡು ಹಿಡ್ಕೋಬೋದು ಅಂತ. ಸೊ ಆದ್ಮೇಲೆ ಇಲ್ಲೊಂದು ರಿಪೋರ್ಟ್ಸ್ ಅಂತ ಒಂದು ಬರ್ತದೆ ಇಲ್ಲಿ. ಸೊ ರಿಪೋರ್ಟ್ಸ್ ಅಂತ ಒಂದು ಮಾಹಿತಿ ಬರ್ತದೆ, ನೋಡ್ತೀನಿ, ನಿಮ್ಗೆ ತೋರಿಸಿರ್ತೀನಿ ನಾನಿಲ್ಲಿ.
ಎಸ್ ರಿಪೋರ್ಟ್ಸ್ ಅಂತ ಇದೆ, ಇದರಲ್ಲಿ ಎಮ್ ಐ ಎಸ್ ರಿಪೋರ್ಟ್ಸ್ ಅಂತ ಹೋಗಬೇಕು. ಎರಡನೇ ಆಪ್ಷನು ರಿಸಲ್ಟ್ ಮಾನಿಟರಿಂಗ್ ರಿಪೋರ್ಟ್ ಅಂತ ಅಂದರೆ ಅಲ್ಲಿ ಕ್ಲಿಕ್ ಮಾಡಿ. ಆಲ್ ಸ್ಟ್ಯಾಂಡರ್ಡ್ ಅಂತ ಇದೆ, ಇಲ್ಲಿ ಇಯರ್ಸ್ ಚೇಂಜ್ ಮಾಡ್ಕೊಳ್ಳಿ 23-24. ಅದಾದಮೇಲೆ ಸರ್ಚ್ ಅಂತ ಕೊಡಿ. ಸೊ ಇಲ್ಲಿ ಸರ್ಚ್ ಅಂತ ಕೊಡಿ. ಇಲ್ಲಿ ಯಾವುದೇ ಒಂದು ಡಾಟಾ ಇಲ್ಲ. ಸೊ ವಾಟ್ ಇಟ್ ಇಂಡಿಕೇಟ್ಸ್ ಅಂದರೆ ನಾನು ಎಕ್ಸಾಂಪಲ್ 9th ಕೂಡ ಸೆಲೆಕ್ಟ್ ಮಾಡಿಕೊಂಡು ಸರ್ಚ್ ಮಾಡ್ತೀನಿ. ಸೊ ಸರ್ಚ್ ಮಾಡಿದಾಗ ಇಲ್ಲಿ ಏನಾಗ್ತದೆ ಅಂದರೆ ಆ ವಿದ್ಯಾರ್ಥಿಗಳ ಮುಂದಿರುವಂಥ FA1, FA2, SA1, FA3, FA4, SA2 ಎಲ್ಲ ಡ್ಯಾಶ್ ಬರ್ತಾ ಇದೆ. ಸೊ ಡ್ಯಾಶ್ ಬರ್ತಾ ಇದೆ ಅಂದರೆ ಏನಂದರೆ ಯಾವುದೇ ಒಂದು ರಿಸಲ್ಟ್ಸನ್ನು ಇಲ್ಲಿ ಎಂಟ್ರಿ ಮಾಡಿಲ್ಲ ಅಂತ ಅರ್ಥ. ಇದು ಕೂಡ ನಮಗೆ ಗೊತ್ತಾಗುತ್ತೆ. ಒಂದು ವೇಳೆ ಎಲ್ಲ ಎಂಟ್ರಿ ಮಾಡಿ FA2 ಮಾತ್ರ ನೀವು ಎಂಟ್ರಿ ಮಾಡಿದ್ದಿಲ್ಲ ಅಂದರೆ ಅಲ್ಲಿ FA2ನಲ್ಲಿ ಮಾತ್ರ ಡ್ಯಾಶ್ ಬರ್ತದೆ. ಹಾಗೂ ಉಳಿದ ಎಲ್ಲ ಒಂದು ಏನಿದೆ ಅಂದರೆ ಉಳಿದ ಎಲ್ಲ ಒಂದು ಗ್ರೇಡ್ಸ್ಗಳು ಅಲ್ಲಿ ಬಂದಿರ್ತದೆ. ಇದು ನೋಡಿಕೊಂಡು ಯಾವ ಎಕ್ಸಾಮ್ನಲ್ಲಿ ಡ್ಯಾಶ್ ಬರ್ತಾ ಇದೆ, FA2ನಲ್ಲಿ ಡ್ಯಾಶ್ ಬಂದರೆ FA2 ರಿಸಲ್ಟನ್ನು ಎಂಟ್ರಿ ಮಾಡಿ, FA3 ಡ್ಯಾಶ್ ಬಂದರೆ FA3 ರಿಸಲ್ಟ್ಸನ್ನು ಎಂಟ್ರಿ ಮಾಡಿಕೊಂಡು ಮುಂದೆ ಹೋಗಬೇಕು. ಸೊ ಫೈನಲಿ ಮತ್ತೊಂದು ಸಲ ರಿಪೀಟ್ ಮಾಡ್ತೀನಿ. ಸೊ ಆತ್ಮೀಯ ಸ್ನೇಹಿತರೆ, ಪ್ರಥಮವಾಗಿ ನೀವು ಈ ಒಂದು TC ಇಶ್ಯೂ ಮಾಡಬೇಕಾದ್ರೆ ಫಸ್ಟ್ ಆಫ್ ಆಲ್ ಅಟೆಂಡೆನ್ಸನ್ನು ಹಾಕಿ, CC ರಿಸಲ್ಟ್ಸನ್ನು ಹಾಕಿ, ಪ್ರೋಗ್ರೆಸ್ ಕಾರ್ಡನ್ನು ನೀವು ಡೌನ್ಲೋಡ್ ಮಾಡ್ಕೊಳ್ಳಿ. ಅದಾದಮೇಲೆ ಒಂದು ಸಲ MIS ರಿಪೋರ್ಟನ್ನು ನೋಡಿಕೊಂಡು ಫೈನಲಿ ನೀವು ಅಲ್ಲೇನು ಮಾಡಬೇಕು, TC ಜನ್ರೇಟ್ ಮಾಡಬೇಕು. TC ಜನ್ರೇಟ್ ಮಾಡುವಾಗ ನಾವು ನೋಡಬೇಕಾಗಿರುವಂಥ ಇಂಪಾರ್ಟೆಂಟ್ ಪಾಯಿಂಟ್ಸ್ ಯಾವುದು ಅಂದರೆ ನಾನು ಮತ್ತೆ ನಿಮಗೆ ತೋರಿಸಿರ್ತೀನಿ ಇಂಪಾರ್ಟೆಂಟ್ ಪಾಯಿಂಟ್ಸ್. ಯಾಕಂದರೆ ಜನ್ರೇಟ್ ಆದಮೇಲೆ ಭಾಳಷ್ಟು ಸ್ನೇಹಿತರು ಕಾಲ್ ಮಾಡ್ತಾರೆ, ಸರ್ ಈ ರೀತಿ ಜನ್ರೇಟ್ ಆಗಿದೆ, ರೋಲ್ ಬ್ಯಾಕ್ ಆಪ್ಷನ್ಸು ಮುಖ್ಯ ಗುರುಗಳ ಲಾಗಿನಲ್ಲಿ ಇಲ್ಲ. ಮತ್ತು ನಾವು ಡಿಸ್ಟ್ರಿಕ್ಟ್ ಲಾಗಿನ್ಗೆಲ್ಲ ಹೋಗಬೇಕಾಗತ್ತೆ, ರಿಕ್ವೆಸ್ಟ್ ಲೆಟರ್ ಕೊಡಬೇಕಾಗತ್ತೆ. ಇಟ್ಸ್ ಅ ವೆರಿ ಲೆಂದಿ ಪ್ರೊಸೆಸ್. ಸೊ ಇಲ್ಲಿ ನಿಮಗೆ ಒಂದು ಎಕ್ಸಾಂಪಲ್ ತೋರಿಸ್ತೀನಿ. ಸೊ ಆದಮೇಲೆ ಇಲ್ಲಿ ನಾನು ಯಾವ ವಿದ್ಯಾರ್ಥಿ TC ಇಶ್ಯೂ ಮಾಡಬೇಕಾಗಿದೆ ಮುಂದ್ಗಡೆ ನಾನು ಇಶ್ಯೂ ಎಂಬ ಆಪ್ಷನ್ಸ್ ಕ್ಲಿಕ್ ಮಾಡ್ತೀನಿ. ಆಗ ಓಕೆ ಅಂತ ಕೊಡಬೇಕು. ಈಗ ಇಲ್ಲಿ ಆಗ್ತಾಯಿದೆ. ಇಲ್ಲಿ ನಾವು ಏನು ಭಾಳ ಇಂಪಾರ್ಟೆಂಟ್ ಏನಂದರೆ ಇಲ್ಲಿ ನಮಗೆ ಈ ರೀತಿ ಬಂದ ಕೂಡಲೇ ನಮಗೆ ಪ್ರಿಂಟ್ ಅಲ್ಲ, ಕೆಳಗಡೆ ಎಡಿಟ್ ಎಂಬ ಆಪ್ಷನ್ಸ್ ಕೊಡಬೇಕು. ಎಡಿಟ್ ಎಂಬ ಆಪ್ಷನ್ಸ್ ಕೊಟ್ಟಾಗ ಕೆಲವೊಂದು ಕಾಲಮ್ಸು ಓಪನ್ ಆಗುತ್ತೆ. ಏನೆಲ್ಲ ಅಂದರೆ ನೋಡಿ, ಕಾಲಮ್ ನಂಬರ್ 1, 2, 3, 4, 5, 6, 7, 8, 9, 10 ವರೆಗೆ ಏನಂದರೆ ಎಡಿಟ್ ಮಾಡೋಕ್ಕೆ ಆಗೋದಿಲ್ಲ. 11ನಲ್ಲಿ ಬರುತ್ತೆ, ಉನ್ನತ ಶಿಕ್ಷಣಕ್ಕಾಗಿ ಬಡ್ತಿ ಪಡೆಯಲು ಅರ್ಹತೆ ಇದೆಯೇ ಇಲ್ವೋ. ಸೊ ಸದರಿ ವಿದ್ಯಾರ್ಥಿ ಆ ಅಕಾಡೆಮಿಕ್ ಇಯರ್ಲಿ ಉತ್ತೀರ್ಣರಾಗಿದ್ದರೆ ಅವರಿಗೆ ನಾವು ಎಸ್ ಅಂತ ಕೊಡಬೇಕು, ಮುಂದಿನ ತರಗತಿ ಹೋಲಿಕೆ ಬರ್ತದೆ ಅಂತ. ಸೊ ಯಾವುದೇ ವಿದ್ಯಾರ್ಥಿ ಅಕಾಡೆಮಿಕ್ ಇಯರ್ ಶೈಕ್ಷಣಿಕ ವರ್ಷದ ಮಧ್ಯದಲ್ಲಿ TC ಹೋಗ್ತಾ ಇದ್ದರೆ ನೋ ಅಂತ ಕೊಡಬೇಕು. ಹುಟ್ಟಿದ ದಿನಾಂಕ ಇದೆ ಆಮೇಲೆ ಕಾಲಮ್ ನಂಬರ್ 13 ಏನಿದೆ, ಸೀರಿಯಲ್ ನಂಬರ್ 13 ಕೂಡ ಎಡಿಟ್ ಮಾಡೋಕ್ಕೆ ಬರೋದಿಲ್ಲ. ಆಮೇಲೆ ನೆಕ್ಸ್ಟು 14 ಇಲ್ಲ, 15 ಇಲ್ಲ, ಇಲ್ಲಿ ನಿಮಗೆ 17 ಇದೆ. ಶಾಲೆಗೆ ಬಾಕಿ ಇರುವ ಎಲ್ಲ ಶುಲ್ಕವನ್ನು ಮಗು ಪಾವತಿಸಿದ್ದಾನೆ ಅಂದರೆ ಎಸ್ ಆರ್ ನೋ ಅಂತ ಇದೆ, ಅದು ಮಾಡ್ಬೋದು. ಆಮೇಲೆ ಕಾಲಮ್ ಸೀರಿಯಲ್ ನಂಬರ್ 20 ಇದೆ, ವೈದ್ಯಕೀಯ ಪರೀಕ್ಷೆ ಮಾಡಲಾಗಿದೆ. ಆಮೇಲೆ 21 ಇದೆ, ಶಾಲೆಗೆ ವಿದ್ಯಾರ್ಥಿಯು ಕಡೆಯ ಬಾರಿ ಹಾಜರಾಗಿದ್ದ ದಿನಾಂಕ. ಅದು ನೋಡಿ, ಸಾಮಾನ್ಯವಾಗಿ ಹಾಜರಿದ್ದ ದಿನಾಂಕ ಅಂದಾಗ ಎಕ್ಸಾಮ್ ಯಾವಾಗ ಕೊನೆಗಿರ್ತಾನೆ, 10/4 ಇರ್ತಾನೆ. 10/4 ಇರುವಂಥದ್ದು ಸಾಮಾನ್ಯವಾಗಿ, ಅದನ್ನು ನೋಡ್ಕೊಳ್ಳಿ. ವರ್ಗಾವಣೆ ಪ್ರಮಾಣ ಪತ್ರಕ್ಕಾಗಿ ಯಾವಾಗ ಅರ್ಜಿ ಸಲ್ಲಿಸಿದ್ದಾನೆ, ಒಂದು ದಿನ ಮೊದಲು ಅವನು ಅರ್ಜಿ ಸಲ್ಲಿಸಿ ನೆಕ್ಸ್ಟ್ ಡೇ ನೀವು ಕೊಡಬೇಕಾಗ್ತದೆ. ಆಮೇಲೆ ಇಲ್ಲಿ ನೋಡಿ, ಆ್ಯಸ್ ಯೂಸ್ವಲ್ ನಾವು ಇಲ್ಲಿ ಅಟೆಂಡೆನ್ಸ್ ಡೇಟ್ಗಳನ್ನು ಕನ್ಫರ್ಮ್ ಮಾಡಿಕೊಂಡು ನಡತೆ ಇದೆ, ಭಾಳ ಇಂಪಾರ್ಟೆಂಟು. ಸೊ ನಡತೆಯಲ್ಲಿ ನೀವು ಸ್ಯಾಟಿಸ್ಫ್ಯಾಕ್ಟರಿ, ನಾಟ್ ಸ್ಯಾಟಿಸ್ಫ್ಯಾಕ್ಟರಿ, ಗುಡ್ ಅಂತ ಇದೆ, ನೀವು ಗುಡ್ ಅಂತ ಕೊಡಬೇಕು. ಇಷ್ಟು ಕೊಟ್ಟು ನಾವೇನು ಮಾಡಬೇಕಾಗತ್ತೆ ಅಂದರೆ ಜನ್ರೇಟನ್ನು ಮಾಡಬೇಕಾಗತ್ತೆ. ಸೊ ಜನ್ರೇಟ್ ಮಾಡುವಾಗ ಇಲ್ಲೇನಾಗುತ್ತೆ, ಜನ್ರೇಟ್ ಅಂದ ಕೂಡಲೇ ಮತ್ತೊಂದು ಸಲ TC ಡಿಸ್ಪ್ಲೇ ಆಗುತ್ತೆ, ಕೆಳಗಡೆ ಪ್ರಿಂಟ್ ಎಂಬ ಆಪ್ಷನ್ಸ್ ಬರುತ್ತೆ. ಸೊ ಪ್ರಿಂಟ್ ಎಂಬ ಆಪ್ಷನ್ಸನ್ನು ನೀವು ಕ್ಲಿಕ್ ಮಾಡಿದಾಗ ನಮಗೆ ಈ ರೀತಿ ಒಂದು ಬಾಕ್ಸ್ ಬರುತ್ತೆ. ಇಲ್ಲಿ ಒಂದಿಷ್ಟು ಸೆಟ್ಟಿಂಗನ್ನು ಮಾಡಬೇಕು ನಾವು. ಇಲ್ಲಿ ಸೇವ್ ಆ್ಯಸ್ ಎ ಇಲ್ಲಿ ನಿಮ್ಮ ಹತ್ರ ಪ್ರಿಂಟರ್ ಡೈರೆಕ್ಟ್ ಇದ್ದರೆ ಪ್ರಿಂಟರ್ ಕೊಡಿ. ಬಟ್ ನನ್ನ ಸಜೆಷನ್ ಏನಂದರೆ ನೀವು ಇಲ್ಲಿ ಕ್ಲಿಕ್ ಮಾಡಿದಾಗ ನಿಮಗೆ ಈ ರೀತಿ ಪ್ರಿಂಟ್ ಟು PDF, HP ಲೇಸರ್ ಜೆಟ್ಟು ನಿಮ್ಮ ಪ್ರಿಂಟರ್ ಡೈವ್ ಬರುತ್ತೆ. ನೀವು ಸೇವ್ ಆ್ಯಸ್ PDF ಅಂತ ಮಾಡಬೇಕು. ಒಟ್ಟು ಪ್ರಿಂಟ್ ಟು PDF ಆರ್ ಸೇವ್ ಆ್ಯಸ್ PDF ಅಂತ ಬರುತ್ತೆ. ಆ ರೀತಿ ಮಾಡ್ಕೋಬೇಕು. ಇಲ್ಲಿ ಲೇಔಟ್ ಇದೆ, ಲೇಔಟನ್ನು ಪೋರ್ಟ್ರೇಟ್ ಅಂತಲೇ ಇಟ್ಕೋಬೇಕು. ಆಮೇಲೆ ಮೋರ್ ಸೆಟ್ಟಿಂಗ್ನಲ್ಲಿ ಹೋಗಿ ಪೇಪರ್ ಸೈಜು A4 ಇರಲಿ, ಪರ್ ಶೀಟ್ 1 ಇರಲಿ, ಇಷ್ಟಾದ ಮೇಲೆ ಸೇವ್ ಅಂತ ಕೊಡಬೇಕು. ಸೇವ್ ಅಂತ ಕೊಟ್ಟಾಗ ಏನಾಗುತ್ತೆ ಅಂದರೆ ಇದು ನಿಮ್ಮ ಒಂದು ಎಲ್ಲಿ ಸೇವ್ ಮಾಡಬೇಕಂತ ಕೇಳುತ್ತೆ. ನಿಮ್ಮ ಡೆಸ್ಕ್ಟಾಪು ಡೌನ್ಲೋಡ್ಸು ಎಲ್ಲಿದೆ ಅಲ್ಲಿ ನೀವು ಸೇವ್ ಮಾಡಬೇಕು. ಇಲ್ಲಿ ನೇಮು ವಿದ್ಯಾರ್ಥಿನಿಯ ಹೆಸರನ್ನು ಕೊಡಬೇಕು. ಯಾಕಂದರೆ ಸಾಕಷ್ಟು ವಿದ್ಯಾರ್ಥಿಗಳ ಒಂದು ನೀವು TCನ ಡೌನ್ಲೋಡ್ ಮಾಡ್ತೀರಿ, ಪ್ರಿಂಟ್ ಕೊಡುವಾಗ ಯಾವ ವಿದ್ಯಾರ್ಥಿ TC ಯಾವುದು ಅಂತ ಗೊತ್ತಾಗಲ್ಲ. ನೇಮನ್ನು ಕೊಟ್ಟು ಇಲ್ಲಿ ಸೇವ್ ಅಂತ ಕೊಡಬೇಕು. ಸೊ ನನ್ನ ಮತ್ತೊಂದು ಸಜೆಷನ್ ಅಂದರೆ TC ಜನ್ರೇಟನ್ನು ನೀವು ಮೊಬೈಲ್ನಲ್ಲಿ ಮಾಡಲಿಕ್ಕೆ ಹೋಗಬೇಡಿ, ಲ್ಯಾಪ್ಟಾಪ್ನಲ್ಲೇ ಮಾಡಿ. ಸೊ ಈ ರೀತಿ ನೀವೇನು ಮಾಡ್ಬೋದು, ಈಸಿಯಾಗಿ TCಯನ್ನು ಇಶ್ಯೂ ಮಾಡ್ಬೋದು. ಸೊ ಆದ್ಮೇಲೆ ಕಂಪ್ಲೀಟ್ ಆಗಿರುವಂಥ ಇನ್ಫಾರ್ಮೇಷನ್ ಕೊಟ್ಟಿದ್ದೀನಿ. ಬಿಫೋರ್ ಗೋಯಿಂಗ್ ಟು ಇಶ್ಯೂ ದ TC ಏನೆಲ್ಲ ಮಾಡಬೇಕು, ಏನೆಲ್ಲ ತಪ್ಪುಗಳಾಗ್ತದೆ ಅಂತ. ಸೊ ಆದ್ಮೇಲೆ ಈ ಒಂದು ವಿಡಿಯೋ ನಿಮಗೆ ಉಪಯೋಗವಾಗಿದ್ದರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಜೈ ಹಿಂದ್, ವಂದೇ ಮಾತರಂ.